ಹಾಯ್ ವೀಕ್ಷಕರೇ, ಇದು ಬಿಗ್ ಬಾಸ್ ಸೀಸನ್ 12. 3 ಜೋಡಿಗಳ ಮೇಲೆ ಬಿತ್ತು ಕಣ್ಣು. ಒಂಟಿಗಳು ಒಬ್ಬೊಬ್ಬರಾಗಿಯೇ ಬಂದು ತಲಾ ಎರಡೆರಡು ಜೋಡಿಗಳನ್ನು ಅನರ್ಹರೆಂದು ಘೋಷಿಸಿ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ನೀಡಿದರು. ಆ ಪ್ರಕಾರ ಮಾಡು ನಿಪ್ನಾಳ್, ಸ್ಪಂದನ ಸೋಮಣ್ಣ, ಕರಿಬಸಪ್ಪ, ಆರ್ಜೆ ಅಮಿತ್ ಮತ್ತು ಕಾವ್ಯ ಶೈವ ಗಿಲ್ಲಿ ನಟ ಜೋಡಿಯನ್ನು ಅನರ್ಹರೆಂದು ಘೋಷಣೆ ಮಾಡಲಾಯಿತು. ಒಂಟಿಗಳ ಪ್ರಕಾರ ಅನರ್ಹರು ಯಾರು? ಕಾಕ್ರೋಚ್ ಸುದ್ದಿ. ಮಾಳು ಸ್ಪಂದನ ಜೋಡಿ ಇಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಜಾಸ್ತಿ ಬೆರೆಯುವುದಿಲ್ಲ. ಅದರಲ್ಲಿ ಮುಖ್ಯವಾಗಿ ಮಾಳು ಜಾಸ್ತಿ ಬೆರೆಯಬೇಕು. ನಂತರ ಕರಿಬಸಪ್ಪ ಅಮಿತ್ ಜೋಡಿ ಮಾಡಿದ ಮಿಸ್ಟೇಕ್ನಿಂದ ಊಟಕ್ಕೆ ತೊಂದರೆ ಆಗಿದೆ. ಧನುಷ್ ಗೌಡ ಮೊದಲ ಆಯ್ಕೆ. ಕರಿಬಸಪ್ಪ ಅಮಿತ್ ಈ ಜೋಡಿ ಜಾಸ್ತಿ ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ. ಇನ್ನು ಎರಡನೇ ಆಯ್ಕೆ ಮಾಳು ಸ್ಪಂದನ ಜೋಡಿ. ಮಾಳು ಅವರಂತೂ ಮಾತೇ ಆಡುವುದಿಲ್ಲ, ಮಾತನಾಡಿಸಿದರೂ ಮಾತನಾಡೋದಿಲ್ಲ ಅಂತ ಹೇಳಿದರು ಧನುಷ್ ಗೌಡ. ಇನ್ನು ಜಾಹ್ನವಿ ಅವರ ನನ್ನ ಕಣ್ಣಿಗೆ ಅಭಿಷೇಕ್ ಮತ್ತು ಅಶ್ವಿನಿ ಜೋಡಿ ಜಾಸ್ತಿ ಕಾಣಿಸಿಕೊಂಡಿಲ್ಲ. ಮಾಳು ಸ್ಪಂದನ ಅವರು ಕೂಡ ಎಲ್ಲರ ಜೊತೆ ಮುಕ್ತಾಯವಾಗಿ ಬೆರೆಯಬೇಕು, ಅವರು ಜಾಸ್ತಿ ಮಾತನಾಡುವುದಿಲ್ಲ. ಇನ್ನು ಅಶ್ವಿನಿ ಗೌಡ, ಗಿಲ್ಲಿ ನಟ ಕಾವ್ಯಶೈವ ಅವರು ನನ್ನ ಮೊದಲ ಆಯ್ಕೆ. ಆದರೆ ಅವರು ನಾವು ಏನಾದರೂ ಹೇಳಿದರೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ಇನ್ನು ಎರಡನೇದಾಗಿ ಮಾಳು ಸ್ಪಂದನ ಅವರು ನನ್ನ ಎರಡನೆಯ ಆಯ್ಕೆ. ಮಲ್ಲಮ್ಮ ಹೇಳಿದರು, ಗಿಲ್ಲಿ ನಟ ಕಾವ್ಯ ಜೋಡಿ ನನ್ನ ಮೊದಲ ಆಯ್ಕೆ. ಯಾಕೆಂದರೆ ನಾನು ಹಳ್ಳಿಯವಳು ಅನ್ನೋ ಕಾರಣಕ್ಕೇನೋ ನನ್ನ ಮಾತನ್ನು ಗಿಲ್ಲಿ ಕೇಳಲಿಲ್ಲ. ಇನ್ನು ಎರಡನೇದಾಗಿ ಮಾಳು ಸ್ಪಂದನ ಅವರು ನನ್ನ ಎರಡನೆಯ ಆಯ್ಕೆ. ಮಾಳು ಎಲ್ಲರ ಜೊತೆ ಮಾತನಾಡಬೇಕು, ಎಲ್ಲರ ಜೊತೆ ಸೇರಬೇಕು. ಇನ್ನು ಧ್ರುವ ಅಂತ ಹೇಳಿದರು, ನನ್ನ ಮೊದಲ ಆಯ್ಕೆ ಸತೀಶ್ ಚಂದ್ರಬಪ್ಪ. ಇವರಿಬ್ಬರು ಯಾರ ಜೊತೆಗೂ ಬೆರೆಯುತ್ತಿಲ್ಲ. ಸ್ಪಂದನ ಮಾಳು ಜೋಡಿ ನನ್ನ ಎರಡನೆಯ ಆಯ್ಕೆ. ಸ್ಪಂದನ ಮಾಳು ಜೋಡಿಗೆ ಜಾಸ್ತಿ ವೋಟ್. ಅಂತಿಮವಾಗಿ ಸ್ಪಂದನ ಮತ್ತು ಮಾಳು ನಿಪ್ನಾಳ್ ಜೋಡಿಗೆ 6 ವೋಟ್ ಸಿಕ್ಕರೆ ಕಾವ್ಯ ಮತ್ತು 2 ವೋಟ್ ಹಾಗೂ ಅಮಿತ್ ಕರಿಬಸಪ್ಪ ಜೋಡಿಗೆ 2 ವೋಟು. ಹಾಗಾಗಿ ಆ 6 ಮಂದಿ ಮೊದಲ ಫಿನಾಲೆಯಲ್ಲೇ ಫೈನಲಿಸ್ಟ್ ಆಗಲು ಅನರ್ಹರಾಗಿದ್ದಾರೆ. ಇದನ್ನೇ ನಾಮಿನೇಷನ್ ಆಗಿ ಬಿಗ್ ಬಾಸ್ ಪರಿಗಣಿಸುತ್ತಾರಾ ಎಂಬುದನ್ನು ಕಾದ ನೋಡಬೇಕಾಗಿದೆ. ಇನ್ನು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಇದೇ ಮೊದಲು. ಇದು ಮಲ್ಲಮ್ಮನ ಪವಾಡ. ತಮಿಳು ಬಿಗ್ ಬಾಸ್ನಲ್ಲಿ ನಡೆದ ಚಮತ್ಕಾರ ಇಲ್ಲೂ ಆಗುತ್ತಾ? ದೊಡ್ಡ ಮನೆಗೆ ರಕ್ಷಿತಾ ಶೆಟ್ಟಿ ರೀ ಎಂಟ್ರಿ ಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಈ ಬಾರಿ ಮಾರಿ ಹಬ್ಬ ಅಲ್ಲ, ಹೆಮ್ಮಾರಿ ಮಹೋತ್ಸವ ನಡೆಯಲಿದೆ ಅಂತ ಗುಡುಗಿದ ಬಿಗ್ ಬಾಸ್ 3ನೇ ವಾರದಲ್ಲೇ ಫಿನಾಲೆ ಸ್ಪರ್ಧಿಗಳಿಗೆ ಹೊಸ ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸ್. ವೀಕ್ಷಕರ ವೋಟಿಂಗ್ ಇಲ್ಲದೆಯೇ ಔಟ್ ಮಾಡಬಹುದಾ ಬಿಗ್ ಬಾಸ್? ಇದೇನಾ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್? ಬಿಗ್ ಬಾಸ್ ಇದು ಅನ್ಯಾಯ ಅಲ್ವಾ? ಮೋಸ ತಾನೆ? ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದಕ್ಕೆ ವೀಕ್ಷಕರ ಅಸಮಾಧಾನ ಸ್ಫೋಟ. ಬಿಗ್ ಬಾಸ್ ಸ್ಪರ್ಧಿ ಯಾರಿದ್ರು ಅಂತ ಇವರ ವಿರುದ್ಧ ಕೇಳಿಬಂದ ಗಂಭೀರ ಆರೋಪ ಏನು ಗೊತ್ತಾ? 100 ಕೋಟಿ ನಾಯಿ, ದಿನಕ್ಕೆ 65 ಲಕ್ಷ ಆದಾಯ. ಬಿಗ್ ಬಾಸ್ ಮನೆಯಲ್ಲಿರುವ ಬಾಡಿ ಬಿಲ್ಡರ್ ಕರಿಬಸಪ್ಪಗೆ ಡಿ ಬಾಸ್ ದರ್ಶನ್ ಜೊತೆ ಕನೆಕ್ಷನ್ ಹೇಗೆ? ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಲ್ಲಮ್ಮನ ಪವಾಡ. ಏಕವಚನ ನನ್ನ ಹತ್ರ ನಡೆಯೋದಿಲ್ಲ ಎಂದ ಗರಂ ಆದ ಅಶ್ವಿನಿ ಗೌಡ. 3ನೇ ವಾರದಲ್ಲೇ ನಡೆಯಲಿದೆ ಬಿಗ್ ಬಾಸ್ ಕನ್ನಡ 12 ಫಿನಾಲೆ. ದೊಡ್ಡ ಮನೆಯಲ್ಲಿ ಮಾತಾಡೋಕ್ಕೆ ಬಿಗ್ ಬಾಸಿಗೂ ಕಷ್ಟ. ಇದು ಮಲ್ಲಮ್ಮ ಕೊಟ್ಟ ಚಮಕ್. ದೊಡ್ಡ ಮನೆಯಲ್ಲಿ ತಪ್ಪು ಮಾಡಿದ ಜಂಟಿಗಳು ಎಲ್ರಿಗೂ ಶಿಕ್ಷೆ ಕೊಟ್ಟ ಬಿಗ್ ಬಾಸ್. ಇನ್ನು ತಮಿಳು ಬಿಗ್ ಬಾಸ್ನಲ್ಲಿ ನಡೆದ ಚಮತ್ಕಾರ ಇಲ್ಲೂ ಆಗುತ್ತಾ? ದೊಡ್ಡ ಮನೆಗೆ ರಕ್ಷಿತಾ ಶೆಟ್ಟಿ ರೀ ಎಂಟ್ರಿ ಕೊಡ್ತಾರಾ? ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ಈ ಬಾರಿ ಅನಿರೀಕ್ಷಿತ ಅತಿಥಿಗಳು ಯಾರು? ಈ ಬಾರಿ ಮಾರಿ ಹಬ್ಬ ಅಲ್ಲ, ಹೆಮ್ಮಾರಿ ಮಹೋತ್ಸವ ನಡೆಯಲಿದೆ ಅಂತ ಗುಡುಗಿದ ಬಿಗ್ ಬಾಸ್. ಪುಟ್ಟಕ್ಕನ ಮಕ್ಕಳು ನಟಿ ಸಂಜನಾ ಬುರ್ಲಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಿಂದ ಆಫರ್ ಬಂದಿತ್ತಾ? ಅವರು ಹೇಳಿದ್ದೇನು? ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಬಿಗ್ ಬಾಸ್ ಅರಮನೆಗೆ ಜಿಗಿದ ಕರಿಮಣಿ ಸಾಹಿತ್ಯ ಸ್ಪಂದನ ಸೋಮಣ್ಣ. ಬಿಗ್ ಬಾಸ್ ಕೇರಿಂಗ್ ಶೋ ಎಂದಿದ್ದ ಆರ್ಜೆ ಅಮಿತ್ಗೆ ಸ್ಪಾಟಲ್ಲೇ ಕೌಂಟರ್ ಕೊಟ್ಟ ಕಿಚ್ಚ ಸುದೀಪ್.